ಹಾಯ್ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಇಟ್ಸ್ ಕ್ವೈಟ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಎದ್ದು ಇಷ್ಟು ಬೇಗ ನಾನು ರೆಡಿಯಾಗಿದ್ದೀನಿ ಅಂದರೆ ಗೊತ್ತಾಗಿರುತ್ತೆ ಆರ್ಡರ್ ಇದೆ ಅದಕ್ಕೆ ಅಂತ. ಎಸ್, ನಮ್ಗೊಂದು ಸೀಮಂತ ಲುಕ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಕ್ಲೈಂಟ್ ಪ್ಲೇಸ್ಗೆ ಹೋದೆ. ಸೊ ಅವ್ರಿಗೆ ಹೇರ್ ತುಂಬ ಸಿಂಪಲ್ ಆಗಬೇಕಾಗಿತ್ತು. ಶಿ ಡೋಂಟ್ ವಾಂಟ್ ಈವನ್ ಎಕ್ಸ್ಟೆನ್ಷನ್. ಸೊ ಅವ್ರ ರಿಕ್ವೈರ್ಮೆಂಟ್ ಅವ್ರಿಗೆ ಹೆಂಗೆ ಬೇಕೋ ಅದೇ ಥರ ರೆಡಿ ಮಾಡಿದ್ವಿ. ಆ್ಯಂಡ್ ಫೇಸು ಅಷ್ಟೇ, ಅವ್ರದ್ದು ಸ್ವಲ್ಪ ಆ್ಯಕ್ನಿ ಪ್ರೋನ್ ಎಲ್ಲ ಆಗಿತ್ತು ಬಿಕಾಸ್ ಆಫ್ ದ ಪ್ರೆಗ್ನೆನ್ಸಿ, ಹಾರ್ಮೋನ್ಸ್, ಆಲ್ ದ್ಯಾಟ್. ಬಟ್ ಈ ಥರ ಬಂದಿತ್ತು ಫಿನಿಶಿಂಗ್. ಐ ಥೋ ಲವ್ಡ್ ಇಟ್. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟರಲ್ಲಿ ರೆಡಿಯಾಗಿ ಫ್ರೆಶ್ ಆಗಿ ಫಸ್ಟ್ ಡೆಸ್ಟಿನೇಷನ್ ಸಮತ್ವಾಗೆ ನಾನು ಸ್ಯಾರಿ ಬ್ಲೌಸ್ ಸ್ಟಿಚ್ ಕೊಡಬೇಕಿತ್ತು. ಕೊಟ್ಟು ಅಲ್ಲಿಂದ ಕ್ಯಾರೆಟ್ ಲೈನ್ಗೆ ಹೋದೆ, ಆರ್ ನಗರ ಬೆಮೆಲ್ ರೋಡಲ್ಲಿರೋದು. ಬಿಕಾಸ್ ನಾನು ಒಂದು ಏನದು ಮಂತ್ಲಿ ಪ್ಲ್ಯಾನ್ ಇರುತ್ತಲ್ಲ ಅದನ್ನು ಹಾಕಿದ್ದೆ. ಸೊ ಅದಕ್ಕೆ ನಾನು ಈ ಬ್ರೇಸ್ಲೈಟ್, ಈ ಪ್ರಾಡಕ್ಟ್ನ ಶಾಪ್ ಮಾಡಿದೆ. ನಂಗೆ ಅದೇ ತೊಗೋಬೇಕನ್ನೋದಿತ್ತು. ಹಾಗಾಗಿ ಐ ಲವ್ಡ್ ಇಟ್. ಅಲ್ಲಿಂದ ನೆಕ್ಸ್ಟ್ ನಾವು ಜಯನಗರಾಗ ಹೋದ್ವಿ. ನಾನು ಪ್ರೀತಮ್ ಹ್ಯಾಡ್ ಸಮ್ ಕಾಫಿ ಇನ್ ಬೆಂಕಿ ಕಾಫೀಸಲ್ಲಿ ಕಾಫಿ ಕುಡ್ದೆ. ಐ ಆಮ್ ನಾಟ್ ದಟ್ ಕಾಫಿ ಪರ್ಸನ್, ನಿಮ್ಮೆಲ್ರಿಗೂ ಗೊತ್ತು. ನಾನು ದಿಯೋಬ್ರೋಮ್ಗೆ ಹೋಗಿ ಐ ಹ್ಯಾಡ್ ದಟ್ ಮಿಲೇನಿಯಲ್ ಬ್ರೌನಿ ಆ್ಯಂಡ್ ವಡಪಾವ್. ತುಂಬ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ಅದು ಕಾಂಬಿನೇಷನ್ ದಿಯೋಬ್ರೋಮ್ದು. ಅಲ್ಲಿಂದ ಹಾಗೆ ಶಾಂತಿನಗರಿಂದ ನಾವು ಬರ್ತಾ ಈ ಸೆರಾ ಗ್ಲೋಬ್ ಅಂತ ನೋಡಿದ್ವಿ. ಫುಲ್ ಸೆರಾಮಿಕ್ಸು ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಎಸ್ಥೆಟಿಕ್ ಆಗಿ. ಪ್ಲೇಟ್ಸ್ ಆಗಿರ್ಬೋದು ಪ್ರತಿ ಒಂದು ಸಿಗುತ್ತೆ. ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಇಫ್ ಯು ಆರ್ ಲುಕಿಂಗ್ ಫಾರ್, ಯು ಕ್ಯಾನ್ ಚೆಕ್ ದಿಸ್. ದಟ್ಸ್ ಇಟ್, ಬಾಯ್.